ಬುರುಡೆ ಗ್ಯಾಂಗ್ ಚಾನೆಲ್ನವರ ಹೆಸರಿಟ್ಟದ್ದು, ನಾವು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಾವು ಹೆಸರಿಟ್ಟದ್ದಲ್ಲ ಅದು. ಹಾಗಂತ ಬುರುಡೆ ಅಂದ್ರೆ ಅದು ಕನ್ನಡ ಶಬ್ದ, ಅದು ಇವರಿಗೆ ಕನೆಕ್ಟ್ ಆಯ್ತು ಯಾಕಂತ ನಮ್ಗೆ ಗೊತ್ತಿಲ್ಲ ಆ ವಿಚಾರ. ಯಾವುದೇ ಉದ್ದೇಶಪೂರ್ವಕವಾಗಿ ನಾವು ಇಟ್ಟ ಹೆಸರು ಅಂತ. ನಾನು ಹೇಳುದಾದ್ರೆ, ನಾನು ಅದ್ರ ಬಗ್ಗೆ ಹೆಸರು ಕೊಡುದಾದ್ರೆ ಇಂಗ್ಲಿಷ್ ಶಬ್ದ ಬಳಕೆ ಮಾಡುದಿಲ್ಲ. ಎಡಿಟರ್ ಮತ್ತೆ ಯಾರು ಸೇರಿ ಅದನ್ನು ಹೆಸರಿಟ್ಟದ್ದು ಅಷ್ಟೇ. ಜೂನ್ ವರೆಗೆ ನಾವೆಲ್ಲ ರೆಕಾರ್ಡಿಂಗ್ ಮಾಡಿ ಆಗಿದೆ. ಅದು ಮೊದಲೇ ಜೂನ್ ಜುಲೈ ತಿಂಗಳಲ್ಲಿ ನಾವು ಮಾಡಿರ್ತೇವೆ 1 ವರ್ಷಕ್ಕೆ ಬೇಕಾಗುವಷ್ಟು ಎಪಿಸೋಡ್ ಎಲ್ಲ. ಮತ್ತೆ ವಾರಕ್ಕೆ ಶುಕ್ರವಾರ ಇಲ್ಲದಿದ್ರೆ ಗುರುವಾರದಿಂದ ಕಾಲ್ ಮಾಡ್ತಾರೆ ಚಾನೆಲ್, ಮತ್ತೆ ಹೆಸರು ನಾನೇ ಕೊಡುದು. ಆ ಸಲ ಏನಾಗಿದೆ ಅಂತ ಹೇಳಿದ್ರೆ ನಾವು ಕುವೆಟಲ್ಲಿ ಇದ್ದೆವು. ಆಮೇಲೆ ಅವರೇ ಹೆಸರಿಟ್ಟಿದ್ದಾರೆ. ಫೋನ್ ಮಾಡುವಾಗ ಅವರು ಹೇಳಿದ್ರು, ನಾನು ಸುಬ್ರಹ್ಮಣ್ಯ ಕೇಳಿಗೆ ಹೋಗ್ತಾ ಇದ್ದೇನೆ, ಅದು ಸ್ಕ್ರಿಪ್ಟ್ ಹೆಸರು ಮಾಡಿ ಆಗಿದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಅಂದ್ರೆ ಅದರಲ್ಲಿ ಗ್ಯಾಂಗ್ ಅಂತ ಹಾಕಿದ್ದಾರೆ. ನಾನು ಮಾಡುವ ಯಾವುದೇ ಹೆಸರಲ್ಲಿ ಇಂಗ್ಲಿಷ್ ಶಬ್ದ ಬರೆಯುವುದಿಲ್ಲ. ನಾವು ಯಕ್ಷಗಾನಕ್ಕೆ ಸಂಬಂಧಪಟ್ಟ ವಿಷಯ ಆದ್ದರಿಂದ ಅದಕ್ಕೆ ಹೆಸರು ಇಡುವಾಗ ಇಂಗ್ಲಿಷ್ ಯಾವುದೇ ಒಂದು ಶಬ್ದ ಬಳಕೆ ಮಾಡಲಿಲ್ಲ. ಈಗ ಒಂದು 200ರವರೆಗೆ ಎಪಿಸೋಡ್ ಉಂಟು, ಯಾವುದರಲ್ಲಿ ಕೂಡ ಇಂಗ್ಲಿಷ್ ಶಬ್ದ ಇಲ್ಲ, ಅದರಲ್ಲಿ ಮಾತ್ರ ಇರುವುದು. ಅದು ಸಾಧಾರಣ ನವೆಂಬರ್ ತಿಂಗಳಲ್ಲಿ ಟೆಲಿಕಾಸ್ಟ್ ಆಗಿದೆ. ಇತ್ತೀಚೆಗೆ ಇವರು ಅದನ್ನೊಂದು ಮೊನ್ನೆ ಒಂದು ವಾರಕ್ಕಿಂತ ಮುಂಚೆ 11 ತಾರೀಕಿಗೆ ಅದರ ಬಗ್ಗೆ ಮಾತಾಡಿದ್ರು. ಟೆಲಿಕಾಸ್ಟ್ ಆಗಿ 6 ತಿಂಗಳು ಕಳೀತು. ಈಗ ಮಾತಾಡೋದಿದ್ರೆ ಅದರ ಮೊದಲು ಅವರು ಫೋನ್ ಮಾಡಿದ್ದಾರೆ, ಬೇರೆ ಬೇರೆ ಕಾಲಲ್ಲಿ ಎಲ್ಲ ದಿನೇಶ್ ಕೋಡ್ಮದ್ ಅವರವರಿಗೆ ಅನಿತಾ ಕಾಸರಗೋಡು ಅಂತ ಯಾರೋ ಒಬ್ಬರು ಹುಡುಗಿಯ ಹೆಸರಿನಲ್ಲಿ ಕಾಲ್ ಮಾಡಿಸಿದ್ದಾರೆ. ಮತ್ತು ಅವ್ರದ್ದು ತುಂಬ ಫಾಲೋ ಪೇಜ್ ಎಲ್ಲ ಉಂಟು, ಅದರಲ್ಲೆಲ್ಲ ಕಾಲ್ ಮಾಡಿಸಿ ಬೆದರಿಕೆ ಧಮಕಿ ಎಲ್ಲ ಹಾಕಿದ್ದಾರೆ. ನಾವು ಅದನ್ನು ನಾನು ಆಗ್ತಿದ್ರೆ ಹೆದರ್ತಿದ್ನೇನು, ಅವರು ಹೆದರ್ಲಿಲ್ಲ. ಹಾಗಾಗಿ ಅದರ ಪರ್ಯಾಯ ಅಂದರೆ ಮುಂದುವರಿದ ಭಾಗವಾಗಿ ಇದು ಮಾಡಿದ್ದು. ನವೆಂಬರ್ ತಿಂಗಳಲ್ಲಿ ಒಂದು ಮಡಿಕೇರಿ ಹತ್ರ ಒಂದು ಯಕ್ಷಗಾನ ಆಗಿತ್ತು, ಸಂಪಾಜೆ ಹತ್ತಿರ. ಅದರಲ್ಲಿ ನಾನು ಒಂದು ಬುರುಡೆದ್ದೊಂದು ನಾನು ಕೌರವ ಸೈದವದ ಪ್ರಸಂಗದಲ್ಲಿ ನಾನೊಂದು ಬುರುಡೆ ಹಿಡ್ಕೊಂಡು ಹೋಗುದು, ಕುರುಕ್ಷೇತ್ರದಿಂದ ಹೋಗುದು, ಅದೊಂದು ಸೀನ್ ಮಾಡಿದ್ದೆ. ಅದಕ್ಕೆ ಅದರ ಬಗ್ಗೆ ನಮಗೆ ನೀವು ತಮಾಷೆ ಮಾಡಿದ್ದೀರಿ ಅಂತೇಳಿ ಸಾಧಾರಣ ನನಗೆ ಒಂದು ರಾತ್ರಿ ಬೆಳಗಾಗುವವರೆಗೆ ಒಂದು 600-700 ಕಾಲ್ ಎಲ್ಲ ಬಂದಿದೆ. ಹಾಗೆ ನನಗೆ ಬೈತಾ ಇದ್ರು, ನಾನು ಕೂಡ ಬೈತಾ ಇದ್ದೆ. ಹಾಗಾಗಿ ಅದು ಅಲ್ಲಿಗೆ ನಿಂತೋಗಿದೆ. ಆಮೇಲೆ ಅವರು ಮೊನ್ನೆ ಕಾಲ್ ಮಾಡಿ ಕೂಡ ಹೇಳಿದ್ದಷ್ಟೇ, ಬುರುಡೆ ಗ್ಯಾಂಗ್ ಮಾಡಿದ್ದೀರಿ, ಬುರುಡೆ ಗ್ಯಾಂಗ್ ನಮ್ಮದು. ಹಾಗಾದ್ರೆ ಅವರು ಬುರುಡೆ ಗ್ಯಾಂಗಿನವರು ಅಂತ ಹೇಳಿದ್ರೆ ಅದನ್ನು ಅವರೇ ಒಪ್ಪಿಕೊಂಡಾಗೆ ಆಯ್ತಲ್ಲ. ಕುರುಕ್ಷೇತ್ರದ ರಣಾಂಗಣದಿಂದ ಅವ ಗೂಢಚಾರಕ ಬಂದು ಕೌರವನಲ್ಲಿ ಹೇಳುವುದು ಎಲ್ಲ ವಿಷಯ. ರಣಾಂಗಣದಲ್ಲಿ ತಲೆ ಕಡ್ದ ಮೇಲೆ ಅದು ತಲೆ ಬುರುಡೆ ಇರಲೇಬೇಕಲ್ಲ ಅಲ್ಲಿ. ಅದು ಇಷ್ಟರವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ದಲ್ಲ, ಮಾಡಬಾರದು ಎನ್ನುವುದು ಏನು ಇಲ್ಲ ಅಂತ ನಾವು ಯಕ್ಷಗಾನದ ಬಗ್ಗೆ ತಿಳುವಳಿಕೆ ಉಳ್ಳವರಲ್ಲಿ ಮಾಹಿತಿ ತಗೊಂಡು ಅವತ್ತಿನ ಒಂದು ದಿವಸಕ್ಕೆ ಬೇಕಾಗಿ ಒಂದು ಏನಾದರೂ ಸ್ವಲ್ಪ ಗಿಮಿಕ್ಸ್ ಈಗಿನ ಯಕ್ಷಗಾನದಲ್ಲಿ ಬೇಕಲ್ಲ, ಅದಕ್ಕೆ ಬೇಕಾಗಿ ಮಾಡಿದ್ದು ಬಿಟ್ಟರೆ ಪ್ರಸಂಗದಲ್ಲಿ ಪದ್ಯದಲ್ಲಿ ಉಂಟು. ತಲೆಬುರುಡೆಗಳೆಲ್ಲ ಕಾಣ್ತಾ ಉಂಟು ಅಲ್ಲಿ ರಣಾಂಗಣದಲ್ಲಿ ಅಂತ ಕೌರವನಲ್ಲಿ ಬಂದು ಹೇಳಿಕೊಂಡು ದೂತ. ಆ ಕಾರಣಕ್ಕೆ ಬುರುಡೆಯನ್ನು ಹಿಡ್ಕೊಂಡು ಬಂದದ್ದು ಮಾಡಿದ್ದು. ವೈಯಕ್ತಿಕವಾಗಿ ಯಾರಿಗೂ ನಾವು ಟಾರ್ಗೆಟ್ ಮಾಡುವುದಿಲ್ಲ. ಹಾಗಂತ ಸಾರ್ವಜನಿಕವಾಗಿ ನಡೆಯುವಂತ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದೇವೆ, ಇದಕ್ಕೆ ಮೊದಲು ಇನ್ನೂ ಹೇಳ್ತೇವೆ. ಮತ್ತೆ ಮಾಧ್ಯಮ ಮತ್ತೆ ಕಲೆ ಹೇಗೆ ಅಂತ ಕೇಳಿದ್ರೆ ಸಮಾಜದ 2 ಕಣ್ಣುಗಳಿದ್ದಾವೆ. ಸಮಾಜದ ಓರೆಕೋರೆಗಳನ್ನು ತಿದ್ದುವುದಕ್ಕೆ ಬೇಕಾಗಿ ಅದು ಇರುವುದಲ್ಲದೆ ವ್ಯಕ್ತಿಗತ ಸ್ವಾತಂತ್ರ್ಯ ಉಂಟು ಅಂತ ನಮಗೆ ಬೇಕಾದ್ದನ್ನು ನಾವು ಮಾಡಿದ್ರೆ ಜನಗಳು ಒಪ್ಪಿಕೊಳ್ಳುವುದಿಲ್ಲ. ಹಾಗಾಗಿ ನಾವು ಮಾಡುವುದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನೋಡಿದವರಿಗೆ ಗೊತ್ತುಂಟು. ಅದಕ್ಕೆ ಬೇಕಾದ ಕಮೆಂಟುಗಳು ಅಥವಾ ನಮಗೆ ಸಲಹೆಗಳನ್ನು ಚಾನಲಿಂದಲೂ ಕೊಡ್ತಾರೆ ಅಥವಾ ಹೊರಗಡೆಯಿಂದಲೂ ನಮಗೆ ಹೇಳುತ್ತಾರೆ. ಮತ್ತೆ ಒಬ್ಬ ವ್ಯಕ್ತಿಯ ವೈಯಕ್ತಿಕವಾಗಿ ನಾವು ಯಾರ ಹೆಸರನ್ನಾಗಲಿ ಇಂಥ ಪರ್ಟಿಕ್ಯುಲರ್ ಇಂಥ ವ್ಯಕ್ತಿಯ ಹೆಸರು ಇದು ಅವನಿಗೆ ಸಂಬಂಧಪಟ್ಟ ಕಥೆ ಅಂತ ನಾವು ಇಷ್ಟರವರೆಗೆ ಯಾವುದನ್ನು ಮಾಡಲಿಲ್ಲ. ಯಾಕಂದ್ರೆ ಸ್ಕ್ರಿಪ್ಟ್ ಮಾಡುವಾಗ ಭಾಗವತರು ಇರ್ತಾರೆ, ಭಾಗವತರಿಗೂ ಗೊತ್ತಿದ್ದಂಥ ವಿಷಯ. ಪ್ರಜ್ವಲ್ ಅವರು ಕಿದೂರಿನಲ್ಲಿ ಯಕ್ಷಗಾನ ಪ್ರದರ್ಶನ ಆಗ್ತಾ ಇರುವ ಸಂದರ್ಭದಲ್ಲಿ ಫೋನಲ್ಲಿ ಮಾತಾಡ್ತಾರೆ. ಅವರು ಇದನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಅವರು ಎಲ್ಲಿಂದ ಮಾತಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಮತ್ತೆ ಜಾತಿಯ ಬಗ್ಗೆ ವೈಷಮ್ಯ ಬಿತ್ತುವಂತ ಕೆಲಸ ಕೂಡ ಮಾಡಿದ್ದಾರೆ. ನೀನು ಮಂಟಗ್ ಬಿಟ್ನೆ ಅಥವಾ ಜೈನಾಗ್ ಬಿಟ್ನೆ ಅನ್ನೋದು ಗೊತ್ತ ಅವಳು ಹೀಗೆಲ್ಲ ಭಾಷೆ ಪ್ರಯೋಗ ಇದೆಲ್ಲ ತುಂಬಾ ಒಬ್ಬ ಸಮಾಜದಲ್ಲಿ ನ್ಯಾಯ ಕೊಡಿಸುವಂತ ಯೋಗ್ಯತೆ ಇಲ್ಲಂತ ವ್ಯಕ್ತಿಯ ಬಾಯಲ್ಲಿ ಸುಸಂಸ್ಕೃತವಾದ ಶಬ್ದಗಳು ಬರಬೇಕು. ಈ ರೀತಿ ಅವ್ಯಾಚ್ಯವಾಗಿ ನಿಂದನೆ ಮಾಡುವುದಾದ್ರೆ ಕಲಾವಿದರು ನಾವು ಸಮಾಜದ ಆಸ್ತಿಗಳು. ನಾವು ಯಾವುದಾದ್ರೂ ಒಂದು ವಿಚಾರವನ್ನು ಇಟ್ಟುಕೊಂಡು ಸಮಾಜಕ್ಕೆ ಯಾವುದಾದ್ರೂ ಒಂದು ಸಂದೇಶವನ್ನು ಕೊಡ್ತಾ ಇದೆ. ನಮ್ದು 150-200 ಎಪಿಸೋಡ್ ಆಯಿತು. ಪ್ರತಿಯೊಂದು ವಿಚಾರವನ್ನು ತೆಗೆದುಕೊಂಡು ಕೊನೆಗೆ ಯಾವುದಾದ್ರೂ ಒಂದು ಒಳ್ಳೆಯ ಸಂದೇಶವನ್ನು ಈ ಮುಖಾಂತರ ಕೊಡ್ತಾ ಇದ್ದಾರೆ. ಈಗ ಏನಾಗಿದೆ ಅಂತ ಕೇಳಿದ್ರೆ ಕಲಾವಿದರಿಗೆ ಬೈಯುವುದು ಅಂತ ಹೇಳಿದ್ರೆ ಎಲ್ರಿಗೆ ಒಂದು ಇದು ಫ್ಯಾಷನ್ ಆಗಿದೆ, ಹವ್ಯಾಸ ಒಂದು. ಅಂದ್ರೆ ಕಲಾವಿದ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಮಾತಾಡಬಹುದು ಅಂತ ಅವನ ಬಗ್ಗೆ ನಾವು ಇದನ್ನು ಖಂಡಿಸದೇ ಇದ್ರೆ ಸರ್ ಮುಂದೆ ಇದು ಮುಂದುವರಿತದೆ. ಯಾಕಂದ್ರೆ ಕಲಾವಿದರೆಲ್ಲ ಮಾತಿರ್ತೀರಿ ಮಣಿತೀರಿ ಹೆಂಚಿನ ಬೋರ್ಲ ಮಲ್ಕೊಳ್ಳಿ ಅನ್ನುವಂಥ ಮನೋಭಾವನೆ ಅವರಲ್ಲಿ ಬೆಳೀತದೆ. ಯಾವುದೇ ಒಂದು ಸಮಾಜದಲ್ಲಿ ಹೊರಗೆ ಯಾವುದಾದ್ರೂ ಪೇಟೆಯಲ್ಲಿ ಇರ್ಬೋದು, ಎಂತಾದ್ರೂ ಒಂದು ವಿಷಯ 4 ಜನರಿಗೆ ವೈರಲ್ ಆಗುವಂತ ವಿಷಯ ನಡೆದ್ರೆ ಮೊದಲು ವೇದಿಕೆಯಲ್ಲಿ ಹಾಕುದು ಯಾರು ಅಂತ ಹೇಳಿ ಕೇಳಿದ್ರೆ ನಾನು
ಅಂದ್ರೆ ಸಾಧಾರಣ ಎಲ್ಲರೂ ಕೇಳಿದ್ದಾರೆ, ಮೊನ್ನೆ ವಿಷಯದಲ್ಲಿ ಕೇಳಿದ್ದಾರೆ, ಮಾತೆಲ್ಲ ಈಯತ್ತ ಮರೆ ಸುರುಟು ಮಾಡ್ಕೊಂಡು ನಿಂತು ತಾನೇ ಮಾಡ್ತಿದ್ದೆ. ನಾನು ಅದರ ಬಗ್ಗೆ ಇಷ್ಟರವರೆಗೆ ಮಾತಾಡಲಿಲ್ಲ, ಮಾತಾಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಆ ಮೊನ್ನೆ ವಿಷಯ ನಾವು ಅದನ್ನು ಸಮರ್ಥನೆ ಮಾಡುವುದಲ್ಲ, ಅದರ ಬಗ್ಗೆ ನಮಗೆ ಗೊತ್ತುಂಟಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ, ಹಾಗಾಗಿ ನಾವು ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲಿಲ್ಲ.